ಕೃಷ್ಣನ ಅಂತ್ಯ ದ ಎಂಡ್ ಎಸಿಪ್ ಸಿಲೆಬಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂಗ್ಲೀಷು. ಪೂರ್ವ ಓದು ಅಂದರೆ ಇದನ್ನು ಸುಧಾಮೂರ್ತಿಯವರು ಬರೆದಿರೋದು, ದ ಎಂಡ್ ಆಫ್ ದ ಕೃಷ್ಣ ಅಂತ. ನಮ್ಮ ಅಜ್ಜಿಯವರು ನಮಗೆ ವಿವರಿಸಿದ ಕೆಲವು ಕಥೆಗಳನ್ನ ನಾವು ನೆನಪಿಸ್ಕೊಳ್ಬಹುದೇ. ನಿಮಗೆ ತಿಳಿದಿರೋ ಕೆಲವು ಪುರಾಣಗಳನ್ನ ಚರ್ಚಿಸಿ. ಕರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಪೂರ್ವ ಓದು. ನಾವು ಲೇಖಕರ ಬಗ್ಗೆ ನೋಡೋದಾದರೆ, ಲೇಖಕರು ಸುಧಾಮೂರ್ತಿಯವರು. ಇವರು ಹುಟ್ಟಿದ್ದು ಆಗಸ್ಟ್ 19, 1950ರಲ್ಲಿ. ಇವರು ಕಥೆಗಾರರು, ಪರೋಪಕಾರಿ, ಇಂಜಿನಿಯರ್, ಅದರಲ್ಲೂ ಮೊದಲ ಮಹಿಳಾ ಇಂಜಿನಿಯರ್ ಅವರು ಇವರು. ರಾಜ್ಯಸಭಾ ಸದಸ್ಯರು, ಶಿಕ್ಷಣ ತಜ್ಞರು. ಕರ್ನಾಟಕದ ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಹುಟ್ಟಿದವರು. ಸುಧಾಮೂರ್ತಿಯವರು ಪ್ರಾಥಮಿಕವಾಗಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ತಮ್ಮ ಕೃತಿಗಳೊಂದಿಗೆ ತಮ್ಮ ಸರಳ ಭಾಷೆ ಮತ್ತು ಕಥಾವಸ್ತುವಿಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಮಕ್ಕಳಿಗೆ ಸಂಬಂಧಿಸಿದ ಕಥೆಗಳನ್ನು ಸುಮಾರು ಬರೀತಾಯಿದ್ರು. ತಮ್ಮ ಉನ್ನತ ಪದವಿಯನ್ನು ಪೂರ್ಣಗೊಳಿಸಿದರು, ಇಂಜಿನಿಯರಿಂಗ್ ಪದವಿಯನ್ನು. ಒಂದು ಪ್ರಸಿದ್ಧ ಹೆಸರು ಅಧ್ಯಯನವಾಗಿದೆ. ಇದು ಅವರು ಆರ್ಟ್ಸ್ ವಿರುದ್ಧ ಪ್ರಧಾನವಾಗಿ ಪುರುಷ ಪ್ರಾಬಲ್ಯ ಹೊಂದಿರುವ ಕ್ಷೇತ್ರವಾಗಿದ್ದು, ಅವರು ನಾರಾಯಣ ಮೂರ್ತಿ ಅವ್ರನ್ನ ವಿವಾಹವಾಗಿದ್ದಾರೆ. ಅವರೊಂದಿಗೆ ಇವರು ಇನ್ಫೋಸಿಸನ್ನು ಅವರು ಇನ್ಫೋಸಿಸ್ನ ಸ್ಥಾಪನೆ ಮಾಡಿದ್ದಾರೆ. ಇವರು ಕೂಡ ಅವ್ರ ಜೊತೆ ಸೇರಿ 2022ರಲ್ಲಿ ಬ್ರಿಟನ್ನ ಮೊದಲ ಬ್ರಿಟಿಷ್ ಭಾರತೀಯ ಪ್ರಧಾನಮಂತ್ರಿಯಾದ ರಿಷಿ ಸುನಕ್ ಅವರ ಅತ್ತೆಯೂ ಆಗಿದ್ದಾರೆ. ಅವರು ತಮ್ಮ ಬರವಣಿಗೆ ಮತ್ತು ವ್ಯಾಪಕವಾದ ಲೋಕೋಪಕಾರಿ ಕೆಲಸಕ್ಕಾಗಿ ಅನೇಕ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಇನ್ಫೋಸಿಸ್ ಪ್ರತಿಷ್ಠಾನದ ಮೂಲಕ ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಇವರು ಸುಮಾರು ಕೃತಿಗಳನ್ನ ಕೂಡ ರಚಿಸಿದ್ದಾರೆ. ಇನ್ನು ಇವರು ಈ ಪಠ್ಯದ ಬಗ್ಗೆ ಅಂದರೆ ಏನು ಪಾಠನ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ, ಇವರು ಕೆಲವು ಕೃತಿಗಳ ಬಗ್ಗೆನ ಅಂದರೆ ಈ ಪಠ್ಯದಲ್ಲಿ ಕೂಡ ಅಳವಡಿಸ್ಕೊಂಡಿದ್ದಾರೆ. ಏನು ಅಂತ ನೋಡೋದಾದರೆ, ದಿ ಆಫ್ ಸೈಡ್ ಡೌನ್ ಕಿಂಗ್ ಅಂದರೆ ರಾಮ ಮತ್ತು ಕೃಷ್ಣನ ಬಗ್ಗೆ ಅಸಾಮಾನ್ಯ ಕಥೆಗಳನ್ನ 2018ರಲ್ಲಿ ಪುಸ್ತಕದ ಅಂತಿಮ ಅಧ್ಯಾಯವನ್ನು ಇಲ್ಲಿ ಅವರು ಒಂದು ಪಾಠವಾಗಿ ಅಂದರೆ ಅದರದ್ದು ಒಂದು ಭಾಗನ ವಿವರಿಸಿದ್ದಾರೆ. ಅದು ಯಾವುದು ಅಂತ ನೋಡೋದಾದರೆ, ಸರ್ಪಸ್ ರಿವೆಂಜ್, ಅಸಾಮಾನ್ಯ ಅಂದರೆ ಮಹಾಭಾರತ ಕಥೆಗಳನ್ನ, ಯಜ್ಞನಿಂದ ಮನುಷ್ಯ ಅಂದರೆ ಈಗ ಟ್ರಿನಿಟಿಯ ಬಗ್ಗೆ ಅಸಾಮಾನ್ಯ ಕಥೆಗಳು, ವಿಶಿಂಗ್ ಟ್ರಿನಿಟಿಯಿಂದ ಮಗಳು, ಪುರಾಣದಲ್ಲಿ ಮಹಿಳೆಯರ ಬಗ್ಗೆ ಅಸಾಮಾನ್ಯ ಕಥೆಗಳು, 2 ಕೊಂಬುಗಳನ್ನ ಹೊಂದಿರುವ ಋಷಿ, ಪುರಾಣದಿಂದ ಅಸಾಮಾನ್ಯ ಕಥೆಗಳು ಹೇಗಿರ್ತಾವೋ ಈ ಅಧ್ಯಾಯದಲ್ಲಿ ಕೃಷ್ಣನ ಮುಖಾಮುಖಿ ಆಗ್ತಾನೋ, ಕರ್ಮದ ಪರಿಣಾಮಗಳನ್ನ ಅನೇಕರ ದುಃಖಕ್ಕೆ ಕಾರಣವಾದ ಅವನ ಕೆಲವು ಕ್ರಿಯೆಗಳು ಅವನನ್ನು ಕಾಪಾಡಲು ಹಿಂದಿರುಗ್ತಾನೆ, ಅವನ ಅಂತಿಮ ಸಾಕ್ಷಾತ್ಕಾರಗಳು ಅಂದರೆ ಕೃಷ್ಣನ ದುರಂತ ಅಂತ್ಯದ ಬಗ್ಗೆ, ಯಾದವರ ಕುಲವು ನಾಶವಾಗಲಿ ಎಂಬ ದುರ್ಯೋಧನನ ಮರಣದಲ್ಲಿ ಕೃಷ್ಣನ ಪಾತ್ರಕ್ಕಾಗಿ ಗಾಂಧಾರಿಯ ಶಾಪದಿಂದ ಅಧ್ಯಾಯ ಪ್ರಾರಂಭ ಆಗ್ತದೆ. ಋಷಿ ದುರ್ವಾಸನು ಪ್ರಜ್ಞಾಶೂನ್ಯ ಚೇಷ್ಟೆಗೆ ಪ್ರತಿಕ್ರಿಯಿಸುವ ಮತ್ತೊಂದು ಶಾಪದಿಂದ ಶಾಪ ನಿಜವಾಗುತ್ತದೆ. ಕೃಷ್ಣನು ತನ್ನ ಲೌಕಿಕ ರೂಪವನ್ನು ಬಿಟ್ಟು ಸ್ವರ್ಗಕ್ಕೆ ಮರಳಲು ನಿರ್ಧರಿಸುತ್ತಾನೆ. ಹೊರಡುವ ತನ್ನ ಯೋಜನೆಯ ಸಂದೇಶಗಳನ್ನು ಕಳುಹಿಸಿದ ನಂತರ ದಣಿದ ಕೃಷ್ಣನು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾನೆ ಮತ್ತು ಆಕಸ್ಮಿಕವಾಗಿ ಬೇಟೆಗಾರ ಜಾರನಿಂದ ಬಾಣದಿಂದ ಗುಂಡು ಹಾರಿಸುತ್ತಾನೆ. ಅಂದರೆ ಜರ ಎನ್ನುವ ಒಬ್ಬ ಬಿಲ್ಲುಗಾರ ಅಂದರೆ ಬೇಟೆ ಆಡುವವನು. ಇದು ಭಾಗಶಃ ಹಿಂದಿನ ಜೀವನದಲ್ಲಿ ಮತ್ತೊಂದು ಶಾಪದ ನೆರವೇರಿಕೆ ಆಗಿದೆ. ಅಂದರೆ ಹಿಂದಿನ ಜನ್ಮದಲ್ಲಿ ಅಂದರೆ ರಾಮನ ರೂಪದಲ್ಲಿ ಏನು ವಾಲಿನ ಕೊಲ್ತಾನಲ್ಲ ಅದರ ಬಗ್ಗೆ ಕೂಡ ಇದು ಲೇಖಕರು ವಿವರಿಸಿದ್ದಾರೆ. ಈ ಶಾಪಗಳು ಮತ್ತು ಅವುಗಳ ನೆರವೇರಿಕೆಯನ್ನು ನೆನೆಸ್ಕೊಳ್ತಾ ಕೃಷ್ಣ ಸಾಯ್ತಾನೆ.
ಭಾರತೀಯ ಚಿಂತನೆಯಲ್ಲಿ ಕರ್ಮದ ಮಹತ್ವವನ್ನು ಎತ್ತಿ ತೋರಿಸ್ತದೆ. ಮಹಾಭಾರತದ ಯುದ್ಧದ ನಂತರ ಗಾಂಧಾರಿಯು ತನ್ನ ಮತ್ತು ಭೀಮನ ನಡುವಿನ ಕಾಳಗದಲ್ಲಿ ತನ್ನ ಮಗ ಮಾತಿನ ಕಾಳಗದಲ್ಲಿ ತನ್ನ ಮಗ ದುರ್ಯೋಧನನನ್ನು ಕೊಲ್ಲಲಾಯಿತು ಮತ್ತು ಅವಳು ದುಃಖದಿಂದ ಮುಳುಗಿದಳು ಅನ್ನೋದ್ರ ಬಗ್ಗೆ ತಿಳಿಯುತ್ತೆ. ಈ ಹಿಂದೆ ಗಾಂಧಾರಿಯು ದುರ್ಯೋಧನನಿಗೆ ಗಟ್ಟಿಯಾದ ಹೊಡೆತಗಳನ್ನು ತಡೆದುಕೊಳ್ಳಲು ಬಲವಾದ ಮಹಾಭಾರತ ಯುದ್ಧದ ನಂತರ ಗಾಂಧಾರಿ ಮತ್ತು ಭೀಮನ ನಡುವೆ ನಡೆಯುವಂಥ ವಾದ ವಿವಾದ. ಈ ಹಿಂದೆ ಗಾಂಧಾರಿ ದುರ್ಯೋಧನಿಗೆ ಗಟ್ಟಿಯಾದ ಹೊಡೆತಗಳನ್ನು ತಡೆದುಕೊಳ್ಳುವ ಬಲವಾದ ದೇಹವನ್ನು ಹೊಂದುವಂಥ ವರ ನೀಡಿದ್ಲು. ಆದರೆ ಅವನ ತೊಡೆಗಳು ಮತ್ತು ಅವನ ದುರ್ಬಲ ಆಗಿತ್ತು. ಯಾಕಂದರೆ ಕೃಷ್ಣನ ಬುದ್ಧಿವಂತ ತಂತ್ರ ದುರ್ಯೋಧನ ದೇಹದ ಆ ಭಾಗನ ಪೂರ್ಣ ಬಲವನ್ನು ಹೀರಿಕೊಳ್ಳದಂತೆ ನಿರ್ಬಂಧಿಸಿತು. ಗಾಂಧಾರಿಯ ಇದು ವರದಾನ ಆಗಿತ್ತು ದುರ್ಯೋಧನನಿಗೆ. ಆದ್ದರಿಂದ ಗಾಂಧಾರಿಯು ಭೀಮನನ್ನು ನಿರ್ದೇಶಿಸಿದನು. ಕೃಷ್ಣ ಎಂದು ತಿಳಿದಾಗ ಅವಳು ಅವನ ಬಳಿಗೆ ಹೋಗಿ ತನ್ನ ಎಲ್ಲ ಶಕ್ತಿಯಿಂದ ಅವನನ್ನು ಶಪಿಸ್ತಾಳೆ. ಓ ಕೃಷ್ಣ, ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಅದನ್ನೆಲ್ಲ ನಿಲ್ಲಿಸಬಹುದಿತ್ತು. ಬದಲಾಗಿ ನೀನು ಅದನ್ನು ಪ್ರೋತ್ಸಾಹಿಸಿದ್ದೀಯ ಮತ್ತು ನನ್ನ ಎಲ್ಲ ಮಕ್ಕಳು ಮತ್ತು ಮೊಮ್ಮಕ್ಕಳು ಈಗ ಸತ್ತಿದ್ದಾರೆ. ನನ್ನ ಕುಲವು ಅದರ ಅಂತ್ಯವನ್ನು ತಲುಪುತ್ತಿರುವಂತೆಯೇ ನಿಮ್ಮ ಕುಲವು ನಿನ್ನ ಮುಂದೆಯೇ ನಾಶವಾಗುತ್ತದೆ. ನಾನು ಅನುಭವಿಸಿದ ರೀತಿಯಲ್ಲಿ ನೀನು ಅನುಭವಿಸಲಿ. ಆದರೆ ಕೃಷ್ಣನು ಮೃದುವಾಗಿ ಮುಗುಳ್ನಕ್ಕನು. ಗಾಂಧಾರಿ, ನೀವು ನಿಜವಾಗಿಯೂ ನನ್ನ ಕುಲವನ್ನು ಶಪಿಸಬೇಕಾಗಿಲ್ಲ. ಯಾವುದೇ ಸಮಯದಲ್ಲಿ ಹಣ, ದುರಹಂಕಾರ ಮತ್ತು ಮದ್ಯ ಹೆಚ್ಚಿರುವಾಗ ಅದು ಬುಡಕಟ್ಟಿನ ಅಂತ್ಯವನ್ನು ಸೂಚಿಸುತ್ತದೆ. ಯಾದವರಿಗೆ ಬಾಹ್ಯ ಶತ್ರುವಿನ ಅಗತ್ಯವಿಲ್ಲ. ಅವರ ಸ್ವಂತ ದುರ್ಗುಣಗಳು ಅವರನ್ನು ನಾಶ ಮಾಡುತ್ತವೆ. ಸತ್ಯವೇನೆಂದರೆ ಗಾಂಧಾರಿ, ನಾನು ಯುದ್ಧವನ್ನು ತಡೆಯಲು ಹಲವಾರು ಪ್ರಯತ್ನಗಳನ್ನು ಮಾಡಿದ್ದೇನೆ. ಆದರೆ ನಿಮ್ಮ ಮಗ ತನ್ನ ಪೂರ್ಣ ಹೃದಯದಿಂದ ಒಂದನ್ನು ಬಯಸಿದ್ದನು. ನೀವು ನನ್ನನ್ನು ದೂಷಿಸಬಾರದು. ನಾನು ನಿಮ್ಮ ಪತಿಗೆ ಬುದ್ಧಿವಂತ ರಾಜ ಮತ್ತು ತಂದೆ ಎಂದು ಹೇಳಿದೆ. ಆದರೆ ಅವನಿಗೆ ಏನು ಮಾಡಬೇಕು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ನಿಮ್ಮ ಮಗ ತಲೆ ಕೆಡಿಸಿಕೊಂಡಿದ್ದಾನೆ ಮತ್ತು ಅವನ ಸ್ವಂತ ಕುಟುಂಬದ ನಾಶಕ್ಕೆ ಜವಾಬ್ದಾರನಾಗಿರುತ್ತಾನೆ. ಕೆಲವು ದಿನಗಳ ನಂತರ ಯುಧಿಷ್ಠಿರನು ದೇಶದ ರಾಜನಾಗಿ ಪಟ್ಟಾಭಿಷೇಕಗೊಂಡನು ಮತ್ತು ಕೃಷ್ಣನು ದ್ವಾರಕಕ್ಕೆ ಹಿಂತಿರುಗಿದ. ಹಾಗೆ ಸ್ವಲ್ಪ ದಿನ ಸಮಯ ಕಳೀತಾ ಹೋಯಿತು. ಒಂದಿನ ಅಲ್ಪ ಸ್ವಭಾವದ ಋಷಿ ದುರ್ವಾಸ ದ್ವಾರಕೆಗೆ ಭೇಟಿ ನೀಡಲು ನಿರ್ಧರಿಸಿದರು. ಅವರು ನಗರದ ಹೊರವಲಯದಲ್ಲಿ ರಾತ್ರಿ ಅಲ್ಲೇ ಉಳ್ಕೊಂಡ್ರು. ದುರ್ಯೋಧನನ ಮಗಳಾಗಿದ್ದ ಲಕ್ಷ್ಮಣಿಯನ್ನ ಕೃಷ್ಣನ ಮಗ ಸಾಂಬ ಮದುವೆಯಾಗಿದ್ದ. ದುರ್ವಾಸ ರಾಜಧಾನಿಯಲ್ಲಿದ್ದಾನೆ ಎಂದು ಕೇಳಿದ ಸಾಂಬ ತನ್ನ ಕುಡಿತದ ಕೆಲವು ಸ್ನೇಹಿತರ ಜೊತೆ ಋಷಿಯ ಮೇಲೆ ಚೇಷ್ಟೆ ಮಾಡಲು ನಿರ್ಧರಿಸಿದ. ಅವರು ವಿನೋದಕ್ಕಾಗಿ ಚಿತ್ತ ಹರಿಸಿದರು. ಸಾಂಬ ತನ್ನ ಹೊಟ್ಟೆಯ ಮೇಲೆ ಮರದ ತುಂಡನ್ನು ಇಟ್ಟು ತನ್ನ ಸುತ್ತಲೂ ಸೀರೆಯನ್ನು ಸುತ್ತುವ ಮೂಲಕ ಗರ್ಭಿಣಿ ಮಹಿಳೆಯ ವೇಷವನ್ನು ಮಾಡಿಕೊಂಡನು. ಇನ್ನೂ ಹಲವರ ಜೊತೆಗೆ ದುರ್ವಾಸನನ್ನು ಭೇಟಿಯಾಗಲು ಸಾಂಬ ಹೋದಳು. ಅಲ್ಲಿ ಅವನ ಸ್ನೇಹಿತರು ದುರ್ವಾಸನಿಗೆ ಹೇಳಿದರು, 3 ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ಎಲ್ಲ ಘಟನೆಗಳ ಬಗ್ಗೆ ನಿಮಗೆ ತಿಳಿದಿದೆ. ಇಲ್ಲಿ ನಮ್ಮ ಸ್ನೇಹಿತೆ ಈ ಪ್ರೀತಿಯ ಗರ್ಭಿಣಿ ಯುವತಿಯನ್ನು ಹೇಳುತ್ತೀರಾ? ಅವಳು ಹುಡುಗಿ ಅಥವಾ ಹುಡುಗನನ್ನು ಹೊಂದಿದ್ದಾರೆ. ಅಂದರೆ ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅಂತ ಕೇಳ್ತಾರೆ. ದುರ್ವಾಸನು ತನ್ನ ಕಣ್ಣುಗಳನ್ನ ಮುಚ್ಚಿದನು ಮತ್ತು ಅವನ ಶಕ್ತಿಯ ಮೂಲಕ ಅವನು ಏನು ನಡೆಯುತ್ತಿದೆ ಎಂದು ಕಲಿತನು. ಈ ಚಿಕ್ಕ ಹುಡುಗರು ಅವನನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅವನು ಅರಿತುಕೊಂಡನು. ಅವನ ಕೋಪವು ಭುಗಿಲೆದ್ದಿತು ಮತ್ತು ಅವನು ಯುವಕರಿಗೆ ಪ್ರತಿಕ್ರಿಯಿಸಿದನು, ಈ ಹುಡುಗನನ್ನು ಅಥವಾ ಹುಡುಗಿಯನ್ನು ಬಿಡುಗಡೆ ಮಾಡುವುದಿಲ್ಲ. ಅವನು ಯಾದವರ ವಂಶವನ್ನು ಕೊಲ್ಲುವ ಮರದ ತುಂಡನ್ನು ತಲುಪಿಸುವವನು ಅಂತ ಹೇಳ್ತಾರೆ. ದುರ್ವಾಸ ಕಣ್ಣು ಮುಚ್ಚಿ ತನ್ನ ಶಕ್ತಿಯ ಮೂಲಕ ಏನು ನಡೆಯುತ್ತಿದೆ ಎಂದು ಕಲಿತನು. ಈ ಚಿಕ್ಕ ಹುಡುಗರು ಅವನನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅವನು ಅರಿತುಕೊಂಡು ಅವನ ಕೋಪ ಭುಗಿಲೆದ್ದಿತು.
ಅವನು ಯುವಕರಿಗೆ ಪ್ರತಿಕ್ರಿಯಿಸ್ತಾನೆ, ಈ ಹುಡುಗನನ್ನು ಅಥವಾ ಹುಡುಗಿಯನ್ನು ಅಂದರೆ ಸೃಷ್ಟಿ ಮಾಡಲ್ಲ, ಒಂದು ಮರದ ತುಂಡನ್ನು, ಅದೇ ಅವನ ವಂಶದ ನಾಶಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾನೆ. ಈ ಮಾತುಗಳು ಯುವಕರನ್ನ ಬೆಚ್ಚಿ ಬೀಳಿಸಿದವು ಮತ್ತು ಅವರು ಮಾರಣಾಂತಿಕ ಭಯವನ್ನು ವ್ಯಕ್ತಪಡಿಸ್ತಾರೆ. ಹೆಚ್ಚು ಯೋಚಿಸದೆ ಅವರು ತಕ್ಷಣ ತುಂಡ ಮರವನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡಿ ಮತ್ತು ಪುಡಿಯನ್ನು ಸಾಗರಕ್ಕೆ ಆಳವಾಗಿ ಎಸೆದರು. ಆ ಮರವು ಮತ್ತೆ ಯಾರನ್ನೂ ನೋಯಿಸುವುದಿಲ್ಲ. ಒಟ್ಟಾಗಿ ಅವರು ಈ ಘಟನೆಗಳ ಬಗ್ಗೆ ಯಾರಿಗೂ ತಿಳಿಸುವುದಿಲ್ಲ ಅಂತ ನಿರ್ಧರಿಸಿದರು. ಕೆಲವು ದಿನಗಳಲ್ಲಿ ಸಾಗರಕ್ಕೆ ಎಸೆದ ಪುಡಿ ಸಮುದ್ರ ತೀರವನ್ನು ತಲುಪಿತು ಮತ್ತು ಕಳೆಗಳನ್ನು ಬೆಳೆಯಲು ಪ್ರಾರಂಭಿಸಿತು. ಒಂದು ಚಂದ್ರನ ರಾತ್ರಿ ಯಾದವರ ಸಂಪೂರ್ಣ ಭ್ರಾತೃತ್ವ ಸಮುದ್ರ ತೀರದಲ್ಲಿ ಭೇಟಿಯಾಗಲು ನಿರ್ಧರಿಸಿತು. ಕೃಷ್ಣನ ಆಚರಣೆಯನ್ನು ಗಮನಿಸಿದ ಯಾದವರು ಕುಡಿಯಲು ಮತ್ತು ಪರಸ್ಪರ ತಮಾಷೆ ಮಾಡಲು ಪ್ರಾರಂಭಿಸಿದರು. ಶೀಘ್ರದಲ್ಲೇ ಅದು ಜಗಳವಾಗಿ ಮಾರ್ಪಟ್ಟಿತು ಮತ್ತು ಕೆಲವು ಪುರುಷರು ಕೆಲವು ರೂಪದ ಆಯುಧವನ್ನು ಹುಡುಕಿದರು. ಅವರು ಸಮುದ್ರ ತೀರದಲ್ಲಿ ಬೆಳೆಯುತ್ತಿರುವ ಕಳೆಗಳನ್ನು ಕಂಡರು. ಅವುಗಳ ಮೇಲೆ ಎಳೆದುಕೊಂಡು ಪರಸ್ಪರ ಹೊಡೆಯಲು ಪ್ರಾರಂಭಿಸಿದರು. ಕಳೆಗಳು ಅಸಾಮಾನ್ಯ ಶಕ್ತಿಯನ್ನು ಹೊಂದಿದ್ದವು. ಅವು ಕಬ್ಬಿಣದ ಪಟ್ಟಿಯ ಗಟ್ಟಿತನವನ್ನು ಹೊಂದಿದ್ದವು, ಅಂದರೆ ಕಬ್ಬಿನಷ್ಟು ಗಟ್ಟಿಯಾಗಿದ್ವಂತೆ. ಜನರು ಗಂಭೀರವಾಗಿ ಗಾಯಗೊಂಡು ಮಾರಣಾಂತಿಕ ಹಲ್ಲೆಯೆಲ್ಲ ಮಾಡಿದ್ದರಂತೆ. ಕೃಷ್ಣ ಸಮುದ್ರ ತೀರದಲ್ಲಿ ಸಮಾಧಿ ಪರಿಸ್ಥಿತಿಯನ್ನು ತಿಳಿಸಿದಾಗ ತನ್ನ ಸಹೋದರನೊಂದಿಗೆ ಅಪರಾಧದ ಸ್ಥಳಕ್ಕೆ ಧಾವಿಸಿದಂತೆ. ಬಲರಾಮ ಆದರೆ ಅಷ್ಟರಲ್ಲಾಗಲೇ ತಡವಾಗಿತ್ತು. ಯುದ್ಧವನ್ನು ಹೊರತುಪಡಿಸಿ ಎಲ್ಲರೂ ಸತ್ತರು. ಕೃಷ್ಣನ ಮಕ್ಕಳು ಮತ್ತು ಮೊಮ್ಮಕ್ಕಳು ಮಲಗಿದ್ದಾರೆ. ಅವನ ಮುಂದೆ ಸತ್ತ ಈ ರಕ್ತಸಿಕ್ತ ಗಾಂಧಾರಿಯ ಶಾಪವು ಅದರ ಫಲವನ್ನು ತಲುಪುತ್ತಿದೆ ಮತ್ತು ಭೂಮಿಯ ಮೇಲಿನ ಅವನ ಸಮಯವು ಅಂತ್ಯವನ್ನು ತಲುಪುತ್ತಿದೆ ಎಂದು ಕೃಷ್ಣ ಅರಿತುಕೊಂಡ. ಅರ್ಜುನ ಬರುವವರೆಗೂ ಉಳಿದ ಯಾದವರನ್ನು ರಕ್ಷಿಸುವಂತೆ ಉದ್ಧವನಿಗೆ ಸೂಚಿಸಿದ. ಅಣ್ಣನ ಪಕ್ಕದಲ್ಲಿ ನಿಂತಿದ್ದ ಬಲರಾಮ, ಈ ಜೀವಮಾನದಲ್ಲಿ ನಾನು ನಿನ್ನ ಒಡಹುಟ್ಟಿದವನಾಗಿರಬಹುದು, ಆದರೆ ನಾನು ಯಾವಾಗಲೂ ನಿನ್ನ ಜೊತೆಗಾರನಾಗಿದ್ದೆ. ಆದಿಶೇಷದಲ್ಲಿ ಸರ್ಪರಾಜ, ದಯವಿಟ್ಟು ನೀವು ಮಾಡುವ ಮೊದಲು ಈ ಜಗತ್ತನ್ನು ತೊರೆಯಲು ನನಗೆ ಅನುಮತಿಸಿ ಅಂತ ಕೇಳ್ತಾನೆ. ಅಂದರೆ ಕೃಷ್ಣಕ್ಕಿಂತ ಮುಂಚೆ ಬಲರಾಮ ಸಾಯೋದಕ್ಕೆ. ನೀನು ಹೋಗ್ಬೋದು ಬಲರಾಮ, ನಾನು ನನ್ನ ಕೆಲಸವನ್ನು ಇಲ್ಲಿ ಮುಗಿಸುತ್ತೇನೆ ಮತ್ತು ಈ ಲೌಕಿಕವನ್ನು ಬಿಡುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಬಲರಾಮನು ಸಮುದ್ರಕ್ಕೆ ನುಗ್ಗಿ ಕಣ್ಮರೆಯಾದನು. ನಂತರ ಕೃಷ್ಣನು ತನ್ನ ಸಾರಥಿಯನ್ನು ಧರ್ಮನನ್ನು ಕರೆದು ಹೇಳಿದನು, ದಯವಿಟ್ಟು ಹಸ್ತಿನಾಪುರಕ್ಕೆ ಹೊರಡು, ನಾನು ನನ್ನ ಅವತಾರವನ್ನು ಕೊನೆಗೊಳಿಸಲಿದ್ದೇನೆ ಎಂದು ಅರ್ಜುನನಿಗೆ ತಿಳಿಸಿ ಅವನು ಬಂದ ಹೆಂಗಸರನ್ನು ಮತ್ತು ಬೆನ್ನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಬೇಕು. ಕಣ್ಣಲ್ಲಿ ನೀರು ತುಂಬಿಕೊಂಡು ಉದ್ಭವನು ಅವನ ಹತ್ತಿರ ಬಂದು, ನನ್ನ ಪ್ರೀತಿಯ ಕೃಷ್ಣ, ನಾನು ಭಾರವಾದ ಹೃದಯದಿಂದ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ. ನಿಮ್ಮ ಹೆತ್ತವರನ್ನ ಎದುರಿಸುವುದು ನನಗೆ ಕಷ್ಟ. ಜೀವನ ಎಂದರೇನು ಎಂದು ನನಗೆ ನಿಜವಾಗಿಯೂ ತಿಳಿದಿಲ್ಲ. ಧರ್ಮದ ಅವತಾರವು ಈ ರೀತಿ ನರಳಿದಾಗ ಜೀವನದ ಸಾರವೇನು ಅಂತ ಅಂತಾನೆ. ಕೃಷ್ಣ ಮುಗುಳ್ನಕ್ಕರು. ಆ ಕ್ಷಣದಲ್ಲಿಯೂ ಸಹ ಅವರು ತಾಳ್ಮೆಯಿಂದ ಉದ್ಧವ ಪ್ರಕ್ರಿಯೆಗಳ ಮತ್ತು ಜೀವನದ ಪಾಠಗಳನ್ನ ಕಲಿಸಿದರು. ಬೇರ್ಪಡುವಿಕೆ, ಪ್ರೀತಿ, ಸ್ವಯಂ ಗುರುತಿಸುವಿಕೆ, ಜೀವನದ ಅಸ್ಥಿರತೆ ಮತ್ತು ನಿಜವಾದ ಜ್ಞಾನದ ಪ್ರಾಮುಖ್ಯತೆ ಈ ಭಗವದ್ಗೀತೆ ಅಂತ ಕರೀತಾರೆ. ನಂತರ ಕೃಷ್ಣನು ಹತ್ತಿರದ ಕಾಡಿಗೆ ದಾರಿ ಮಾಡಿಕೊಟ್ಟನು. ಅವನು ನಡೆಯಲು ಆಯಾಸಗೊಂಡಾಗ ಮರದ ಕೆಳಗೆ ಮಲಗಿದನು. ಜರ ಎಂಬ ಬೇಟೆಗಾರ ಸಮುದ್ರದಲ್ಲಿ ಮೀನುಗಾರಿಕೆಯಲ್ಲಿ ನಿರತನಾಗಿದ್ದ. ಅವನು ಕೆಲವು ಮೀನುಗಳನ್ನ ಹಿಡಿದು ಅವುಗಳನ್ನ ಒಂದನ್ನು ತೆರೆದು ಮರದಿಂದ ಮುಚ್ಚಿದ ಲೋಹದ ಸಣ್ಣ ತುಂಡನ್ನು ಮಾತ್ರ ಕತ್ತರಿಸಿದನು. ಇದನ್ನು ಬಲವಾದ ಅಸ್ತ್ರವನ್ನಾಗಿ ಪರಿವರ್ತಿಸಬಹುದೆಂದು ಗ್ರಹಿಸಿದ ಜರ ಅದನ್ನು ಬಾಣದ ತಲೆಯಂತೆ ಬಳಸಲು ನಿರ್ಧರಿಸಿದನು ಮತ್ತು ಅದನ್ನು ತೀಕ್ಷ್ಣಗೊಳಿಸಿದನು. ನಂತರ ಕೃಷ್ಣ ಮಲಗಿದ್ದ ಅದೇ ಕಾಡಿಗೆ ಹೋದನು. ಅಷ್ಟರಲ್ಲಾಗಲೇ ಕೃಷ್ಣನು ಆಳವಾದ ಧ್ಯಾನದಲ್ಲಿದ್ದನು. ದೂರದಿಂದ ಕೃಷ್ಣನ ಪಾದವನ್ನು ನೋಡಿ ಜರನು ಅದನ್ನು ಪಕ್ಷಿ ಎಂದು ತಪ್ಪಾಗಿ ಭಾವಿಸಿದ. ಅವನು ಬಾಣವನ್ನು ಹೊಡೆದನು ಮತ್ತು ಅದು ಕೃಷ್ಣನ ಪಾದವನ್ನು ಚುಚ್ಚಿತು. ಜರ ಹತ್ತಿರ ಬಂದಾಗ ಅದು ಪಕ್ಷಿಯಲ್ಲ, ಆದರೆ ಮಾನವನ ಕಾಲು ಎಂದು ಅವನು ಅರಿತುಕೊಂಡನು. ಅವನು ಕ್ಷಮೆಗಾಗಿ ಕೃಷ್ಣನನ್ನು ಬೇಡಿಕೊಂಡನು.
ಮತ್ತು ಕೃಷ್ಣ ಅವನನ್ನು ಸಮಾಧಾನಪಡಿಸಿದನು. ಇದು ನಿಮ್ಮ ತಪ್ಪು ಅಲ್ಲ ಪ್ರಿಯ, ಇದು ನನ್ನ ಹಣೆ ಬರಹ. ನಾನು ಈ ರೀತಿ ಸಾಯಲು ಬಯಸಿದ್ದೆ ಉದ್ದೇಶಿಸಿದ್ದೆ ಅಂತ. ಕೃಷ್ಣನು ತನ್ನ ಹಿಂದಿನ ಜನ್ಮವನ್ನು ರಾಮ ಎಂದು ನೆನಪಿಸಿಕೊಂಡ. ಅಲ್ಲಿ ಅವನು ವಾಲಿಯನ್ನು ಹಿಂಬದಿಯಿಂದ ಅನೈತಿಕವಾಗಿ ಬಾಣದಿಂದ ಕೊಂದಿದ್ದನಲ್ಲ. ಓ ಕರ್ತನೆ, ನೀನು ಅದನ್ನು ಹೇಗೆ ಮಾಡಬಲ್ಲೆ? ಇದು ನಿಮ್ಮ ನಿಲುವಿಗೆ ಸರಿ ಹೊಂದುವುದಿಲ್ಲ ಅಂತೇಳಿ ಜರ ಕೇಳ್ಕೊಳ್ತಾನೆ. ಕೃಷ್ಣನು ತನ್ನ ಅವತಾರದಲ್ಲಿ ರಾಮನಾಗಿ ಉತ್ತರಿಸಿದನು, ನೀವು ನನ್ನ ಮುಂದಿನ ಜೀವನದಲ್ಲಿ ನನ್ನನ್ನು ಮುಂಭಾಗದಿಂದ ಹೊಡೆಯುತ್ತೀರಿ, ಬಾಣದಿಂದ ಸಾಯಿಸ್ತೀಯ ಅಂತ. ವಾಲಿ, ನಾನು ನಿಮಗೆ ಭರವಸೆ ನೀಡುತ್ತೇನೆ. ಅದು ಹಿಂದಿನ ಜನ್ಮದಲ್ಲಿ ಏನು ನಡೆದಿತ್ತಲ್ಲ ಅದರ ಬಗ್ಗೆ ಅವನು ನೆನಪಿಸ್ತಾನೆ. ಇನ್ನೊಂದು ಕಥೆಯು ಏಕಲವ್ಯನ ಮಗನಾದ ಜರ ಬಗ್ಗೆಯೂ ಹೋಗುತ್ತದೆ. ಮಹಾಭಾರತದ ಯುದ್ಧ ನಡೆದಾಗ ಅವರು ಶಿಶುವಾಗಿದ್ದರು. ಏಕಲವ್ಯನು ಕೌರವರ ಪಾಲಿಗೆ ಸೇರಲು ಬಯಸಿದನು, ಏಕೆಂದರೆ ಅವನು ಅರ್ಜುನನ ವಿರುದ್ಧ ಕುಂದುಕೊರತೆ ಹೊಂದಿದ್ದನು. ಆಗ ಕೃಷ್ಣನು ಏಕಲವ್ಯನನ್ನು ಭೇಟಿ ಮಾಡಿ ಅವನಿಗೆ, ನೀನು ಬೇಟೆಗಾರ ಮತ್ತು ನಿಮ್ಮ ಕಲೆಯ ಕೇವಲ ಆಹಾರಕ್ಕಾಗಿ ಬೇಟೆಯಾಡುವ ಉದ್ದೇಶದಿಂದ ನಿಮ್ಮ ಬುಡಕಟ್ಟಿನ ರಕ್ಷಣೆಗಾಗಿ ಮಾತ್ರ ಯುದ್ಧಕ್ಕೆ ಸೇರಬೇಡಿ ಅಥವಾ ಪಕ್ಷಗಳನ್ನು ತೆಗೆದುಕೊಳ್ಳಬೇಡಿ ಅಂತ ಹೇಳಿದಾಗ ಏಕಲವ್ಯ ಅವರ ಮಾತಿಗೆ ಕಿವಿಗೊಡಲಿಲ್ಲ. ಆಗ ಕೃಷ್ಣ ಬಾಣದಿಂದ ಅವನನ್ನು ಕೊಂದು ಸದ್ದಿಲ್ಲದೆ ಹೊರಟು ಹೋದನು ಎಂದು ಯಾರಿಗೂ ತಿಳಿಯದಂತೆ ಹೊರಟು ಹೋದ. ನಂತರ ಏಕಲವ್ಯನ ಹೆಂಡತಿ ತನ್ನ ಪತಿ ಸತ್ತಿರುವುದನ್ನು ಕಂಡು, ನನ್ನ ಪ್ರೀತಿಯ ಗಂಡನನ್ನು ಕೊಂದವರನ್ನು ನಾನು ಶಪಿಸುತ್ತೇನೆ. ಕೊಲೆಗಾರ ಹಕ್ಕಿಯಂತೆ ಸದ್ದಿಲ್ಲದೆ ಓಡಿ ಹೋದನು ಮತ್ತು ಅವನು ಕೂಡ ಒಬ್ಬನಂತೆ ಸಾಯುತ್ತಾನೆ ಅಂತ. ಆ ಸಮಯದಲ್ಲಿ ಏಕಲವ್ಯನ ಮಗ ಜರ ಮಗುವಾಗಿದ್ದ. ಅವನ ತಾಯಿ ಅವನನ್ನು ಪಕ್ಷಿಗಳನ್ನು ಬೇಟೆಯಾಡಲು ಬೆಳೆಸಿದರು. ಅವನಿಗೆ ಹೇಳುತ್ತಾ, ನಿಮ್ಮ ತಂದೆಯನ್ನು ಹಕ್ಕಿಯಂತೆ ಶಾಂತವಾಗಿದ್ದವರು ಕೊಂದರು. ಯಾವಾಗಲೂ ಪಕ್ಷಿಗಳನ್ನು ಹುಡುಕಿ ಮತ್ತು ಅವುಗಳನ್ನು ಬೇಟೆಯಾಡಿ. ಆ ಸ್ಮರಣಾರ್ಥದಿಂದ ಕೃಷ್ಣನು ತನ್ನ ಮೃತ್ಯುದೇಹವನ್ನು ಬಿಟ್ಟು ಸ್ವರ್ಗದಲ್ಲಿರುವ ತನ್ನ ವಾಸಸ್ಥಾನಕ್ಕೆ ಹಿಂದಿರುಗಿದನು. ಏಕಾತ್ಮನಾದ್ಯ ಅರ್ಜುನನು ಮಹಿಳೆಯರನ್ನು ಮತ್ತು ವೃದ್ಧರನ್ನು ಹಸ್ತಿನಾಪುರಕ್ಕೆ ಕರೆದೊಯ್ಯುವ ಬಗ್ಗೆ ಕೃಷ್ಣನ ಸಂದೇಶವನ್ನು ಸ್ವೀಕರಿಸಿದನು. ಅರ್ಜುನನು ದ್ವಾರಕೆಗೆ ಧಾವಿಸಿ ಹೊತ್ತಿಗೆ ಕೃಷ್ಣನು ಈಗಾಗಲೇ ಹಾದು ಹೋಗಿ ತನ್ನ ಮಾನವ ದೇಹವನ್ನು ತೊರೆದಿರ್ತಾನೆ. ಜನರು ಕೃಷ್ಣನ ಮರಣವನ್ನು ಆಳವಾಗಿ ದುಃಖಿಸಿದರು ಮತ್ತು ಕೆಲವರಿಗೆ ಅವರ ಪತ್ನಿ ರುಕ್ಮಿಣಿಯಂತೆ ಮತ್ತು ಅವರ ಸಾವಿನ ಪೂರ್ವಗಾಮಿಯಾಗಿದ್ದರು. ಪತಿಯ ನಿರೀಕ್ಷಿತ ನಿಧನದ ಬಗ್ಗೆ ಕೇಳಿದ ನಂತರ ರುಕ್ಮಿಣಿ ಆಳವಾದ ಆಘಾತದಿಂದ ನಿಧನರಾದರು. ಕೃಷ್ಣನ ತಂದೆ ವಾಸುದೇವನು ಧ್ಯಾನದ ಸಮಯದಲ್ಲಿ ಹಾದು ಹೋದನೆಂದು ನಂಬಲಾಗಿದೆ, ಧ್ಯಾನ ಮಾಡುತ್ತಾ ಸತ್ತೋದ್ರು ಅಂತ. ಆದರೆ ಅವನ ತಾಯಿ ದೇವಕಿ ಕೂಡ ಹಠಾತ್ ಮತ್ತು ವಿವರಿಸಲಾಗದ ಅಂತ್ಯವನ್ನು ಎದುರಿಸಿದ್ರು. ಈ ಸೂಚನೆಯಂತೆ ಅರ್ಜುನ ಸ್ಥಳಾಂತರಗೊಳ್ಳಲು ಪ್ರಾರಂಭಿಸಿದನು. ಉಳಿದ ಜನರು ಅವರ ಪ್ರಯಾಣದ ಸಮಯದಲ್ಲಿ ಅರ್ಜುನ ಮತ್ತು ಅವನ ಪ್ರಯಾಣದ ಸಹಚರರು ಅಭಿರ ಬುಡಕಟ್ಟಿನ ಜನರಿಂದ ದಾಳಿಗೊಳಗಾದರು. ಅರ್ಜುನನು ತನ್ನ ಬಿಲ್ಲು ಬಾಣಗಳನ್ನು ಬಳಸಲು ಪ್ರಯತ್ನಿಸಿದನು, ಆದರೆ ಕೃಷ್ಣನ ಉಪಸ್ಥಿತಿ ಇಲ್ಲದೆ ಬಿಲ್ಲು ತನ್ನ ಶಕ್ತಿಯನ್ನು ಕಳೆದುಕೊಂಡಿತು. ಅವನು ಎಷ್ಟೇ ಪ್ರಯತ್ನಿಸಿದರೂ ಸಹ ತನ್ನ ಎಲ್ಲ ಸಹಚರನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಮತ್ತು ಕೆಲವು ಮಹಿಳೆಯರನ್ನು ಅಭಿರ ಬುಡಕಟ್ಟಿಗೆ ಕಳೆದುಕೊಂಡನು. ಅವರು ಅವರನ್ನು ಕದ್ದೊಯ್ದರು. ಬಹಳ ಕಷ್ಟದಿಂದ ಅರ್ಜುನನು ಉಳಿದ ಜನರನ್ನು ಹಸ್ತಿನಾಪುರಕ್ಕೆ ಕರೆತಂದನು. ಹೀಗಾಗಿ ಕೃಷ್ಣನ ಅವತಾರವು ದುರಂತ ರೀತಿಯಲ್ಲಿ ಕೊನೆಗೊಂಡಿತು ಮತ್ತು ಯಾದವ ರಾಜವಂಶದ ಅಂತ್ಯವನ್ನು ಸೂಚಿಸುತ್ತದೆ. ಕೃಷ್ಣ ಮೃತಪಟ್ಟ ಸ್ಥಳವನ್ನು ಭಾಲ್ಕಾ ಎಂದು ಕರೆಯಲಾಗುತ್ತದೆ. ಅದು ಗುಜರಾತ್ನ ಪಶ್ಚಿಮ ಕರಾವಳಿಯಲ್ಲಿದೆ. ಯಾವುದು ಭಾಲ್ಕಾ ಅನ್ನೋದು ಗುಜರಾತ್ನ ಪಶ್ಚಿಮ ಕರಾವಳಿಯಲ್ಲಿದೆ. ಸೊ ಇಲ್ಲಿಗೆ ದ ಎಂಡ್ ಆಫ್ ದ ಕೃಷ್ಣ ಕೃಷ್ಣನ ಅಂತ್ಯ ಹೇಗಾಯಿತು ಅನ್ನೋದ್ರ ಬಗ್ಗೆ ಸುಧಾಮೂರ್ತಿ ಅವರು ಬರೆದಿರುವಂಥ ಈ ಪಾಠ ಕೊನೆಗೊಳ್ಳುತ್ತೆ. ಇಷ್ಟರ ಮಟ್ಟಿಗೆ ಈ ಪಾಠ ಇರೋದು. ಕೃಷ್ಣನ ಜೀವನದಿಂದ
ಗಾಂಧಾರಿ ಮತ್ತು ಅವನ ನಡುವೆ ನಡೆದ ಸಂವಾದ ಮತ್ತು ಅವನ ಅಂತ್ಯ ಹೇಗೆ ನಡೀತು, ಹೇಗೆಲ್ಲ ಯಾದವರ ನಾಶವೆಂದರೆ ವಿನಾಶದ ಮುನ್ಸೂಚನೆ ಇತ್ತು, ಹೇಗೆಲ್ಲ ವಿನಾಶ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಇದೆ. ಥ್ಯಾಂಕ್ ಯು.